ಸೂಪರ್ ಆಗಿದೆ ಸರ್ ಸಿನಿಮಾ. ಪ್ರತಿಯೊಬ್ರು ನೋಡ್ಲೇಬೇಕಾದಂತ ಸಿನಿಮಾ ಇದು. ಸರ್ ನೋಡಿ ಸರ್, ಎಷ್ಟು ಕ್ರೌಡ್ ನೋಡಿ, ಇನ್ನು 25 ದಿನ ಆದ್ರೆ ಎಷ್ಟು ಕ್ರೌಡ್ ಇದೆ ಸರ್. ಇದು ಪ್ರತಿಯೊಬ್ರು ನೋಡ್ಲೇಬೇಕಾದಂತ ಸಿನಿಮಾ ಇದು. ಎಲ್ಲ ರೈತರು ನೋಡ್ಬೇಕು, ಜಾತಿ ಜಾತಿ ಅಂತ ಮಾತಾಡ್ತಾರಲ್ಲ, ಅವರೆಲ್ಲ ಪ್ರತಿಯೊಬ್ರು ನೋಡ್ಲೇಬೇಕಾದ ಸಿನಿಮಾ ಇದು. ಚೆನ್ನಾಗಿದೆ ಸರ್, ಓನ್ಲಿ ಡಿ ಬಾಸ್ ಅಷ್ಟೇ. ತುಂಬಾ ಚೆನ್ನಾಗಿದೆ ಸಿನಿಮಾ. ಎಲ್ರು ಬಂದು ತಪ್ಪೇ ನೋಡಿ, ಯಾಕಂದ್ರೆ ಅಂತ ಒಳ್ಳೆ ಸಿನಿಮಾ ಹಿಂದೆಂದೂ ಬಂದಿಲ್ಲ, ಇದೇ ಫಸ್ಟ್ ಟೈಮ್ ಬರ್ತಾ ಇರೋದು. ನಾವು ಆಲ್ರೆಡಿ 3 ಟೈಮ್ ಮಾತು ಬರಕತ್ತು, ಇನ್ನೂ ಚೆನ್ನಾಗಿದೆ. ತಪ್ಪದೆ ಎಲ್ರು ಬಂದು ನೋಡಿ. ರೈತರಂತೂ ನೋಡ್ಲೇಬೇಕು, ಅವ್ರ ಸಲುವಾಗಿ ಸಿನಿಮಾ ಇರೋದು. ತುಂಬಾ ಚೆನ್ನಾಗಿದೆ ಸರ್, ಬಹಳ ಸೂಪರ್ ಇದೆ, ನೋಡಬಹುದು. ಬಹಳ ಸೂಪರ್ ಇದೆ, ಬಹಳ ಸೂಪರ್ ಇದೆ ಸರ್. 3 ಟೈಮ್ ನೋಡಿದ್ದೇನೆ. ಅವ್ರಿಗೆ 3 ಟೈಮ್ 4 ಟೈಮ್ ಬರ್ತಾರದು ದರ್ಶನ್ ಪಿಕ್ಚರ್ ಸೂಪರ್. ಚೆನ್ನಾಗಿತ್ತು, ತುಂಬಾ ಚೆನ್ನಾಗಿತ್ತು. ಹಳ್ಳಿದೆಲ್ಲ ಚೆನ್ನಾಗಿದೆ. ಆಮೇಲೆ ತಿಳ್ಕನ ಅಂತದಿದೆ ಇದರಲ್ಲಿ. ಆಮೇಲೆ ಜಾತಿ ಬಗ್ಗೆ ಭೇದ ಭಾವ ಮಾಡಬಾರ್ದು ಅನ್ನೋದಿದೆ ಇದರಲ್ಲಿ. ತುಂಬಾ ಚೆನ್ನಾಗಿತ್ತು ಫಿಲಂ. ನಾನು ಡಿ ಬಾಸ್ ಅಭಿಮಾನಿ. ಈಗ 2ನೇ ಸಲ ನೋಡ್ತಿರೋದು. ಸೂಪರ್ ಆಗಿತ್ತು ಫಿಲಮ್, ಚೆನ್ನಾಗಿದೆ ಸರ್. ಈಗ ಕ್ರೌಡ್ ನೋಡಿದ್ರೆ ಫುಲ್ ಖುಷಿ ಆಗತ್ತೆ. ನಾನು ಡಿ ಬಾಸ್ ಫ್ಯಾನ್ ಆಗಿ ಖುಷಿ ಆಗತ್ತೆ. ತುಂಬಾ ಚೆನ್ನಾಗಿದೆ. ನಾವು ದರ್ಶನ್ ಫ್ಯಾನ್ ಆಕ್ಚುಲಿ. ಬಟ್ ನಮ್ಮ ಮಕ್ಕಳದು ನವೋದಯ ಎಕ್ಸಾಮ್ ಇತ್ತು. ಒಂದು 50 ಜನ ಟ್ರೈನ್ ಮಾಡ್ತಿದ್ವಿ, ಬರೋಕೆ ಆಗಿದ್ದಿಲ್ಲ. ನಿನ್ನೆ ಎಕ್ಸಾಮ್ ಮುಗಿಸ್ಕೊಂಡು ಫಸ್ಟ್ ಶೋನೇ ನೋಡ್ತಿದ್ವಿ. ಬಟ್ ಇವತ್ತು ಬಂದಿದ್ವಿ, ಇವತ್ತು ಬೆಳಗ್ಗೆ ಬಂದಿದ್ವಿ. ಒಂದು ದಿನಾನು ಮಿಸ್ ಮಾಡ್ಕೊಂಡಿದ್ದಿಲ್ಲ. ನಿಜವಾಗ್ಲೂ ಭಾಳ ಅಂದ್ರೆ ಭಾಳ ಚೆನ್ನಾಗಿದೆ. ದರ್ಶನ್ ಮುಂಚೆಯಿಂದನೇ ಅಭಿಮಾನಿ. ಇಂಥ ಪಿಕ್ಚರ್ ಯಾಕಪ್ಪ ಮಾಡಿಲ್ಲ ಅಂತ ಭಾಳ ಅಂದ್ರೆ ಭಾಳ ಬೇಜಾರಿತ್ತು. ಎಷ್ಟು ಹೇಳಿದ್ರು ಸಾಲದೆ, ಭಾರಿ ಚೆನ್ನಾಗಿದೆ ಮೂವಿ. ಇದು ಒಂದು ಮೈಲುಗಲ್ಲು ಫಿಲಮ್ಮು. ಎಲ್ಲ ಜಾತಿ ವ್ಯವಸ್ಥೆ ಆಗಲಿ, ರೈತರ ಕಷ್ಟ ಆಗಲಿ ಒಂದೇ ಇದರಲ್ಲೇ ತೋರಿಸ್ಬಿಟ್ಟಾರೆ. ಇದು ನಿಜವಾಗ್ಲೂ ಮನೆಯಲ್ಲಾಗಲಿ ಮೊಬೈಲಲ್ಲಾಗಲಿ ಒಂದೊಂದು ತಿಂಗಳಿಗೊಮ್ಮೆ ನೋಡಲೇಬೇಕು ಫಿಲಮ್. ಅಷ್ಟು ಚೆನ್ನಾಗಿದೆ. ಹಂಗೆ ನೋಡಿದ್ರೆ ಸ್ವಲ್ಪ ಸಮಾಜ ಆದರೂ ಬದಲಾವಣೆ ಆಗುತ್ತೆ. ಇಂಥ ಸಬ್ಜೆಕ್ಟು ತಗೊಂಡು ಅವ್ರ ಇಮೇಜಿಗೆ ತಕ್ಕಂಗೆ ಮಾಡಿದಾರಲ್ಲ, ಅವ್ರ ರಕ್ತ ಹಂಚ್ಕೊಂಡು ಹುಡ್ತಾ ಇರ್ಬೋದು ತರುಣ್ ಮತ್ತು ದರ್ಶನ್ ಸರ್. ಬಟ್ ನಿಜವಾಗ್ಲೂ ಅಣ್ಣನ ಥರನೇ ಅಣ್ಣನಾಗಿ ಒಬ್ಬ ಫ್ಯಾನಾಗಿ ಹೆಂಗೆ ಮೂವಿ ಮಾಡ್ಬೇಕು ಹಂಗೆ ಮಾಡಿದ್ದಾರೆ. ಸಿಕ್ಕಾಪಟ್ಟೆ ಇಷ್ಟ ಆಯ್ತು ಮೂವಿ ಮಾತ್ರ. ತುಂಬಾ ಚೆನ್ನಾಗಿದೆ ಸರ್ ಮೂವಿ. ಪ್ರತಿಯೊಂದು ಕ್ಷಣನೂ ಬಹಳ ಥ್ರಿಲ್ಲಿಂಗ್ ಇದೆ, ಬಹಳ ಚೆನ್ನಾಗಿದೆ ಸರ್.